ನಮಸ್ಕಾರ. ಮಂಜುನಾಥ್ ಜಿಕೆ ಸಂಪಾದಕ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಒಂದೊಂದು ಚರ್ಚೆ, ಸಣ್ಣ ಪುಟ್ಟ ಒಂದು ವಿಶೇಷ ಚರ್ಚೆಯೊಂದಿಗೆ ನಾನು ನಿಮ್ ಮುಂದೆ ಬರ್ತಾ ಇರ್ತೀನಿ. ಸ್ನೇಹಿತರೆ, ನಾವು ಈಗಾಗ್ಲೇ ನೋಡ್ತಾ ಇದ್ದೀವಿ, ನಾವು ಜಗತ್ತ ಕಂಡ ಒಬ್ಬ, ಆಮೇಲೆ ನಮ್ಮ ಭಾರತೀಯ ಪುಣ್ಯ ಭೂಮಿಯಲ್ಲಿ ಹುಟ್ಟಿರುವಂತ ಒಬ್ಬ ಧೀಮಂತ ನಾಯಕ, ಮಣ್ಣಿನ ಮಗ, ನೂರಾರು ಬಿರುದುಗಳನ್ನ ತಗೊಂಡಂತ ಒಬ್ಬ ಅವರ ಅಗಲಿಕೆಯನ್ನ ಹೇಳಕ್ ನನ್ಗೂ ಕೂಡ ಒಂದ್ ಸ್ವಲ್ಪ ಮನಸ್ಸು ನೋವಾಗುತ್ತೆ. ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ತೀರಿ ಇವತ್ತು 3-4 ದಿನಗಳ ಆಯ್ತು. ಆದ್ರೂ ಎಲ್ಲ ಮಾಧ್ಯಮದಲ್ಲಿ ಅವರ ವಿಷಯದ ಬಗ್ಗೆ ಸುಮಾರು ಹೊರದಾಟ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಆದ್ರೆ ನಾನು ಅವ್ರದೊಂದು ಒಳ್ಳೆ ಒಂದು ವಿಶೇಷ ಗುಣವನ್ನ ನಿಮ್ಮ ಮುಂದೆ ನಾನು ತರಕ್ಕೆ ಬಂದಿದ್ದೆ. ಒಂದು ವಿಶೇಷ ಗುಣ, ಆ ವಿಶೇಷ ಗುಣ ನಾನು ನೋಡ್ದೆ ಯಾವ ಮಾಧ್ಯಮದಲ್ಲಿ ಏನೇನು ಹೆಂಗೆ ಏನ್ ಅವ್ರ ಬಗ್ಗೆ, ಅಂದ್ರೆ ನನ್ಗೂ ತಿಳ್ಕೊಬೇಕಲ್ಲ. ನಮ್ಮ ಗುಣ ಹೆಂಗಾಗಿದೆ ಅಂದ್ರ ಇದ್ದಾಗ ಮಾತಾಡ್ಸೋದಿಲ್ಲ, ಸತ್ತಾಗ ಸತ್ಕಾರ ಮಾಡುವಂತ ಪರಿಸ್ಥಿತಿ ಉಂಟಾಗ್ಬಿಟ್ಟತಿ. ಸೊ ಆದ್ರೂ ನಾನ್ ನೋಡ್ದೆ ಏನೇನು ಹೆಂಗೆ ಏನು ಅಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಬೇಕು ಅಂತ. ಆದ್ರೆ ಒಂದು ವಿಷಯನ ಯಾರು ಪ್ರಸ್ತಾಪ ಪಡಿಸ್ಲಿಲ್ಲ. ಎಲ್ಲೋ ಅಲ್ಪ ಸ್ವಲ್ಪ ಜನ ಏನೋ ಮಾತಾಡಿದ್ರು, ಅಲ್ಪ ಸ್ವಲ್ಪ ಯಾವ್ದು ಖಾಸಗಿ ಮಾಧ್ಯಮದಲ್ಲಿ ಮಾತನಾಡಿದ್ರು. ಸ್ನೇಹಿತರೆ, ಇವತ್ತಿನ ದಿನಮಾನದಲ್ಲಿ ಹೆಂಗ್ ಆಗ್ಬಿಟ್ಟಿದೆ ರಾಜಕೀಯ ಅನ್ನೋದು ತಮ್ಗೆಲ್ಲ ಗೊತ್ತಿದೆ. ಏನ್ ಆಗ್ಬಿಟ್ಟಿದೆ, ಇವತ್ತು MLA ಮಗ MLA ಆಗ್ತಾ ಇದ್ದಾನೆ ಅಂದ್ರೆ ರಾಜಕೀಯಕ್ಕೆ ಸೇರ್ತಾ ಇದ್ದಾನೆ. ಇವತ್ತು ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾ ಇದ್ದಾನೆ ಅಲ್ವಾ? ನಿಜ ಅಲ್ವಾ ಇದು? ಒಬ್ಬ ರಾಜಕಾರಣಿ ಮಗ ರಾಜಕಾರಣಿನ ಆಗ್ಬೇಕು, ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೇಕು, ಲಾಯರ್ ಮಗ ಲಾಯರ್ ಆಗ್ಬೇಕು. ಇಂಥ ಮನಸ್ಥಿತಿ ಇರುವಂತ ನಮ್ಮ ರಾಜಕಾರಣಿಗಳ ಸ್ಥಿತಿ ಅಂದ್ರೆ ದೊಡ್ಡವ್ರ ಸ್ಥಿತಿ. ಅವ್ರದ್ದು ಯಾಕೆ ನಾನು ಇವತ್ತು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನನ್ನ ಮತ್ತೊಂದು ವಿಶೇಷ ಚರ್ಚೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಸ್ನೇಹಿತರೆ, ಈ ಒಬ್ಬ ರಾಜಕಾರಣಿಯಲ್ಲಿನೂ ಕೂಡ ಒಂದು ವಿಶೇಷವಾದಂತ ಗುಣ ಅವ್ರ ಹತ್ರ ಇಲ್ಲ. ದಯವಿಟ್ಟು ಈ ರಾಜಕಾರಣಿಗಳು ಅವ್ರದೊಂದು ಗುಣವನ್ನ ನೀವು ಅರ್ಥ ಮಾಡ್ಕೊಡ್ರಿ ಸ್ನೇಹಿತರೆ. ಎಂತ ಗುಣ ಇತ್ತು ಅವ್ರ ಹತ್ರ ಅಂದ್ರೆ, ಆಗೆಲ್ಲ ಕರೆದ್ರು, ಏನಂತ ಕರೆದ್ರು? ಇಂದಿರಾ ಗಾಂಧಿ ಕೈಗೊಂಬೆ ಇನ್ಸಿಡೆಂಟ್ ಪ್ರಧಾನಮಂತ್ರಿ ಅಂತ ಕರೆದ್ರು. ಓಕೆ, ತೊಂದ್ರೆ ಇಲ್ಲ, ಯಾವ್ದಕ್ಕೂ ಬಗ್ಗದೆ ಏನು ಮಾಡದೆ ಇವತ್ತು ನಮ್ಮ ಭಾರತದಲ್ಲಿ 4ನೇ ಹಲವಾರು ಏನೇನು ನೂರಾರು ಕೆಲಸ ಮಾಡಿದ್ರು. ಸ್ನೇಹಿತರೆ, ನಾನು ಅದನ್ನ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡಕ್ ಹೋಗಲ್ಲ. ಯಾಕೆ ಚರ್ಚೆ ಮಾಡಕೋ, ಆಲ್ರೆಡಿ ನೀವು ನೋಡ್ತಾ ಇದೀರ, ಅವ್ರ ಬಗ್ಗೆ ಗೊತ್ತು, ಎಲ್ಲ ತಿಳ್ಕೊಂಡಿದ್ದೀರಾ. ಆದ್ರೆ ಈ ವಿಷಯನ ನಾನು ಮಾತನಾಡ್ಬೇಕಂತಾನೇ ಬಂದಿದ್ದೀನಿ ನಿಮ್ಮ ಹತ್ರ. 5 ನಿಮಿಷ ಅಷ್ಟೇ. ನಾನು ಈಗಾಗ್ಲೇ ಮಾತಾಡಿದ್ರೆ ಈಗೊಂದ್ 2-3 ನಿಮಿಷ ಆಯ್ತು. ಇನ್ನು 2-3 ನಿಮಿಷ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಏನಪ್ಪಾ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ರಾಜಕಾರಣಿನ ಮಗನೇ ಇಂಜಿನಿಯರ್ ಮಗನೇ, ಡಾಕ್ಟರ್ ಮಗ ಡಾಕ್ಟರ್ ಮಗನೇ, ಲಾಯರ್ ಮಗನೇ. ಆದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಹತ್ರ ಒಂತ ಗುಣ ಅಂದ್ರೆ, ಆ ದೇವ್ರಿಗೂ ಕೂಡ ಆ ಮನ್ಸಿಲ್ಲ ಅನ್ಸುತ್ತೆ. ನಾನು ನಿಜ ಹೇಳ್ಬೇಕಂದ್ರೆ, ಇವತ್ತು ದೇಶ ಕಂಡ, ಜಗತ್ತು ಕಂಡ ಒಬ್ಬ ಅತ್ಯುನ್ನತ ಪ್ರಧಾನಮಂತ್ರಿಯಲ್ಲಿ ಒಬ್ಬರಾದಂತವ್ರು ಅವರು ಮನಮೋಹನ್ ಸಿಂಗ್ ಅವರು ಇವತ್ತು ಮಕ್ಕಳನ್ನ ರಾಜಕೀಯಕ್ಕೆ ತರ್ಬೇಕಂತಿರ್ಲಿಲ್ಲ. ಬಂದ್ರು, ಆದ್ರೆ ಯಾವ ವಿಚಾರಕ್ಕೆ ಬಂದ್ರು, ಯಾವ ಕಾರಣಕ್ಕೆ ಬಂದ್ರು, ನಾನು ನೇರವಾಗಿ ಸರ್ಚ್ ಎಲ್ಲಾ ಕಡೆ ಮಾಡಿ ತಿಳ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಅವ್ರ ಮಕ್ಕಳು ಇಲ್ಲ, ನಾನು ರಾಜಕೀಯಕ್ಕೆ ತರ್ತೀನಿ, ನಾನು ಮಾತಾಡ್ಬೇಕಂತ ಯಾವ್ದೋ ನ್ಯಾಷನಲ್ ಮಾಧ್ಯಮದಲ್ಲಿ ಮಾತಾಡಿದಾರ, ನೋಡ್ರಿ ಅದನ್ನ ತಾವು ದಯವಿಟ್ಟು. ಇಲ್ಲ, ನೀವು ಮಕ್ಕಳನ್ನ ಯಾಕೆ ತರಲ್ಲ, ನೀವು ರಾಜಕೀಯಕ್ಕೆ ಬೇಡ, ರಾಜಕೀಯ ನಾನು ಒಬ್ಬಡಿಗೆ ಆಗ್ಲಿ. ಆದ್ರೂ ಅಂದ್ರೆ ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗಳು ಡಾಕ್ಟರ್ ಆಗ್ಬೇಕು, ಒಬ್ಬ ಸಮಾಜ ಸೇವಕ ಆಗ್ಬೇಕಂತ ಅನ್ಕೊಂಡಿದ್ರಲ್ಲ ಮನಮೋಹನ್ ಸಿಂಗ್, ಅಂತ ಮನಸ್ಥಿತಿ ಯಾರ ಹತ್ರ ಐತೆ ಸ್ನೇಹಿತರೆ? ಇವತ್ತು ಯಾರ ರಾಜಕಾರಣಿ ಹತ್ರ ಐತೆ? ಇವತ್ತು ಬಡದಾಡ್ತಾ ಇದಾರೆ, ನನ್ನ ಮಗಳಿಗೆ ಟಿಕೆಟ್ ಸಿಗ್ಲಿಲ್ಲ, ನನ್ನ ಮಗಳಿಗೆ ಟಿಕೆಟ್ ಸಿಕ್ಕರು ನನ್ನ ಮಗಳು ಆರಿಸ್ ಬರ್ಲಿಲ್ಲ, ನಾಮಿನೇಟ್ ಆಗ್ಲಿಲ್ಲ ಅಂತ ಗಲಾಟೆ ಮಾಡ್ತಾ ಇದಾರೆ ಇವತ್ತು. ಆದ್ರೆ ಇವತ್ತು ಮನಮೋಹನ್ ಸಿಂಗ್ ಅವ್ರ ರಾಜಕೀಯನೇ ಬೇಡ, ಏನು ಇವತ್ತು ಪ್ರಧಾನಮಂತ್ರಿ ಆದ್ರೂ ಕೂಡ ನನ್ನ ಮಕ್ಕಳಿಗೆ ರಾಜಕೀಯನೇ ಬೇಡ, ಡಾಕ್ಟರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಸಮಾಜದಲ್ಲಿ ಒಳ್ಳೆ ಒಬ್ಬ ಸಮಾಜ ಸೇವಕರಾಗಿ ಇವತ್ತು ಸಮಾಜ ಸೇವೆ ಆಗುವಂತ ಮಕ್ಕಳು ಆಗ್ಬೇಕಂತ ಅನ್ಕೊಂಡಿದ್ರಲ್ಲ. ವಾಟ್ ಎ ಗ್ರೇಟ್ ವಿಷಯ ನೋಡ್ರಿ. ಎಂತ ಪ್ರಧಾನಮಂತ್ರಿಯವರು ಅಂತವ್ರಿಗೆ ನಾವು ಏನೇನೋ ಕಥೆ ಕಟ್ಟಿದ್ವಿ, ಏನೇನೋ ಆಯ್ತು, ಅದು ಹಳೆ ವಿಚಾರ. ಆದ್ರೆ ಇಂಥ ಮನಸ್ಥಿತಿ ಯಾರ ಹತ್ರ ಐತೆ ಸ್ನೇಹಿತರೆ? ಇವತ್ತು ನನಗೆ ಟಿಕೆಟ್ ಸಿಗ್ಲಿಲ್ಲ, ನನ್ನ ಮಗಳಿಗೆ MLA ಆಗ್ಲಿಲ್ಲ, MP ಆಗ್ಲಿಲ್ಲ, ನನಗೆ ಮಂತ್ರಿ ಸ್ಥಾನ ಸಿಗ್ಲಿಲ್ಲ, ನನ್ನ ಒಳ್ಳೆ ನಾಮಿನೇಟೆಡ್ ಆದ್ರೆ ಇವತ್ತಿನ ಸ್ಥಿತಿ ಮಾತ್ರ ಎಲ್ಲಿ ಹೋಗಿದೆ, ಹೆಂಗ್ ಹೋಗಿದೆ?
ದಯವಿಟ್ಟು ಮನಮೋಹನ್ ಸಿಂಗ್ ಅವರಂತ ಮನಸ್ಥಿತಿಗಳ ಸ್ವಲ್ಪ ಮಟ್ಟದಲ್ಲಿ ಇಟ್ಕೊಡ್ರಿ. ನಾನ್ ಬೇಡ ಅಂತ ಹೇಳ್ತಲ್ಲ, ಬೇರೆ ವಿಚಾರ. ಅವ್ರು ಬಂದ್ರು ಪುನಃ ರಾಜಕೀಯ ಮಾಡ್ರು, ಯಾವ ರೀತಿ ಬಂದ್ರು ಅವ್ರ ಮಕ್ಕಳು ರಾಜಕೀಯಕ್ಕೆ, ಎಲ್ಲಿದ್ದಾರೆ ಏನಿದ್ದಾರೆ ಅಂತ ನೀವೇ ನೋಡ್ರಿ ಸ್ನೇಹಿತರೆ. ನಾನೇನಾದ್ರೂ ಬೇಜಾರಾಗಿ ಅಥವಾ ಏನೋ ಅಂತ ಮಾತಾಡ್ಬೇಕಂತ ಉದ್ದೇಶ ಇಲ್ಲ. ಇವತ್ತಿನ ಪರಿಸ್ಥಿತಿಗೆ ಎಂತ ಒಬ್ಬ ನಾಯಕನ ನಾವು ಕಳ್ಕೊಂಡಿದ್ದೀವಿ. ಇವತ್ತಿನ ಈ ಪರಿಸ್ಥಿತಿಗೆ ಎಂತ ನಾಯಕರು ನಾವೆಲ್ಲ ನೋಡ್ತೇವೆ. ಅವ್ರು ಸಾವಿಕ್ಕಿಂತ ಮುಂಚೆ ಒಬ್ರಾದ್ರೂ ಅವ್ರ ಬಗ್ಗೆ ಪೇಪರ್ ಅಲ್ಲಿ ಬರ್ದಿದ್ದಾರ, ಅವ್ರ ಆರೋಗ್ಯದ ಬಗ್ಗೆ ಮಾತಾಡಿದಾರ, ಅವ್ರ ಸ್ಥಿತಿಗತಿ ಬಗ್ಗೆ ಮಾತಾಡಿದಾರ, ಅವ್ರು ಎಲ್ಲಿದ್ರು ಅನ್ನೋದು ಗೊತ್ತಿತ್ತ ಅಂತ ಒಬ್ಬ ಇವತ್ತು ಸತ್ತ ಮೇಲೆ ಅವ್ರು ಹೊಗಳ್ತಾ ಇದ್ವಿ, ಇದ್ದಾಗ ಬೈತಾ ಇದ್ವಿ. ಕಾರಣ ಇಷ್ಟೇ ಸ್ನೇಹಿತರೆ, ಮನಸ್ಥಿತಿ, ಮನೋಭಾವನೆ. ಸೊ ಅರ್ಥ ಮಾಡ್ಕೊಡ್ರಿ, ಇಂಥ ಒಂದ ಧೀಮಂತ ನಾಯಕನನ್ನ ಮನಸ್ಥಿತಿಯನ್ನ ಒಂದು ಅರ್ಧ ಭಾಗನಾದ್ರೂ ತಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಏನೋ ನಮ್ಮ ಸಮಾಜ ಸುಧಾರಣೆ ಆಗ್ಬೋದು, ನಮ್ಮ ರಾಜ್ಯ ಸುಧಾರಣೆ ಆಗ್ಬೋದು, ನಮ್ಮ ಜಿಲ್ಲೆ ಸುಧಾರಣೆ ಆಗ್ಬೋದು, ನಮ್ಮ ದೇಶನೇ ಸುಧಾರಣೆ ಆಗ್ಬೋದು. ಅಲ್ಲ ಅವಕಾಶಗಳು ನಮ್ಮ ಹತ್ರ ಇದೆ ಸ್ನೇಹಿತರೆ. ಸೊ ಆ ಒಂದು ಗುಣದ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆ ಆಗ್ಬೋದು, ನಮ್ಮ ರಾಜ್ಯ ಸುಧಾರಣೆ ಆಗ್ಬೋದು, ನಮ್ಮ ಜಿಲ್ಲೆ ಸುಧಾರಣೆ ಆಗ್ಬೋದು, ನಮ್ಮ ದೇಶನೇ ಸುಧಾರಣೆ ಆಗ್ಬೋದು. ಅಲ್ಲ ಅವಕಾಶಗಳು ನಮ್ಮ ಹತ್ರ ಇದೆ ಸ್ನೇಹಿತರೆ. ಸೊ ಆ ಒಂದು ಗುಣದ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡಕ್ ಬಂದೆ ಸ್ನೇಹಿತರೆ. ಈ ಚರ್ಚೆ ತಮ್ಗೇನ್ ಆಗಿದೋ ಅನ್ಸಿದೋ ಕೆಟ್ಟದ್ದು ಒಳ್ಳೇದು ಅಂತ ಗೊತ್ತಿಲ್ಲ, ಆದ್ರೆ ಈ ಸತ್ಯವನ್ನ ನಾನು ನೇರವಾಗಿ ನಮ್ಮ VMTV ಮುಖಾಂತರ ತಮ್ಗೆ ನಾನು ತಿಳಿಸಿದ್ದೀನಿ ಸ್ನೇಹಿತರೆ. ಇವತ್ತಿನ ಈ ಚರ್ಚೆ ಇದಾಗಿತ್ತು. ಹಾಗೆ ಮತ್ತೊಂದು ವಿಷಯ ಚರ್ಚೆ ನಿಮ್ ಮುಂದೆ ಬರ್ತೀವಿ. ಆದ್ರೆ ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ ನಮ್ಮ ಮೇಲೆ ತುಂಬಾ ಬರ್ತಾ ಇದೆ. ಆಮೇಲೆ ಏನಾದ್ರೂ ಕುಂದು ಕೊರತೆಗಳಾಗಿದ್ರು ಕೂಡ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅಥವಾ ನಮ್ಮ ತಪ್ಪುಗಳಿದ್ರು ನಾವು ಬೇರೆ ದಾರಿಗೆ ಹೋಗ್ತಾ ಇದ್ರು ನಮ್ನ ಒಳ್ಳೆ ದಾರಿ ಅಂತ ತರಿಸುವಂತ ತಾವುಗಳಾಗಿ, ನಾವೇ ಶ್ರೇಷ್ಠರಂತ ಹೇಳಲ್ಲ, ನಿಮ್ಮ ಶ್ರೇಷ್ಠತನಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ, ನಿಮ್ಮ ಕೆಲಸಗಳಿಗೆ ನಾವು ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಈ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ತುಂಬಾ ಒಂದು ಖುಷಿ ವಿಚಾರ ಅಂತ ಮನಸ್ಥಿತಿ. ಬಟ್ ಈ ಭೂಮಿಯ ಒಬ್ಬ ಅದ್ಭುತವಾದ ಪ್ರಜೆನ, ಅದ್ಭುತವಾದ ವ್ಯಕ್ತಿನ, ಅದ್ಭುತವಾದ ಒಂದು ಕಣ್ಣು ಮುಂದಿರೋ ದೇವ್ರನ್ನ ನಾವು ಕಳ್ಕೊಂಡಿದೀವಿ ಅಂತ ಅದು ಒಂದು ಕೂಡ ತುಂಬಾ ದುಃಖದ ವಿಷಯ ಸ್ನೇಹಿತರೆ. ದಯವಿಟ್ಟು ಇವರ ವಾದಗಳನ್ನ, ಇವರ ಪಾಲನೆಗಳನ್ನ, ಇವರ ನ್ಯಾಯಯುತವಾದ ಕೆಲಸಗಳನ್ನ ತಾವೆಲ್ಲರೂ ಮಾಡಿದ್ರು ಕೂಡ ಪ್ರತಿಯೊಬ್ರು ಸಮಾಜವನ್ನ ಸುಧಾರಣೆ ಮಾಡಬಹುದು. ಆರ್ಥಿಕತೆ ಇದ್ದಿದ್ದ 4ನೇ ಸ್ಥಾನ 1ನೇ ಸ್ಥಾನಕ್ಕೆ ನಾವು ಒಯ್ಬೋದು ಅನ್ನೋದು ನನ್ನೊಂದು ಮನೋಭಾವನೆ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆ ಇಷ್ಟು ಸ್ನೇಹಿತರೆ. ಮುಂದಿನ ಒಂದು ವಿಶೇಷ ಚರ್ಚೆ ಒಂದಿಗೆ ಬರ್ತೀನಿ. ನಿಮ್ಮ ಸಂಪಾದಕ ಮಂಜುನಾಥ್ ಜಿಗೆ ನಮಸ್ಕಾರ.